ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ. ಇವತ್ತು ಸಂಡೇ ವ್ಲಾಗ್. ಇವತ್ತು ನನ್ನ ಸಂಡೇ ರೂಟೀನ್ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗ್ತಾ ಇದ್ದೀನಿ ಚರ್ಚಿಗೆ ಹೋಗಬೇಕು ಅಂತ. ನಮ್ಮ ಮನೇಲಿ ನಮ್ಮಮ್ಮ ನಿನ್ನೆ ದೋಸೆ ಬ್ಯಾಟರ್ ರೆಡಿ ಮಾಡಿದ್ರು, ಅದಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೋಸೆ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಚಟ್ನಿ ಯಾವುದೇ ರೀತಿ ಏನೂ ಮಾಡಿರಲಿಲ್ಲ, ನೈಟ್ದೆ ಸೊಪ್ಪು ಸಾರಿತ್ತು, ಅದನ್ನೇ ಬಿಸಿ ಮಾಡಿ ತಿಂತಿದ್ದೀನಿ. ಸೊ ಟೇಸ್ಟ್ ಅಂತೂ ಚೆನ್ನಾಗಿತ್ತು, ಪರವಾಗಿಲ್ಲ, ತಿನ್ಬೋದು ಅಂತ ತಿಂತಾ ಇದ್ದೀನಿ. ಅದಾದಮೇಲೆ ನಾನು ಇವತ್ತು ಹೋಲಿ ಕಮ್ಮಿನ ಇರೋದ್ರಿಂದ ಸೊ ಬೇಗ ರೆಡಿಯಾಗಿ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಸೊ ಈಗ ನಾನು ನೋಡ್ತಾ ಇರ್ಬೋದು ರೆಡಿ ಆಗ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಿರೋ ಮಾಯ್ಶ್ಚರೈಸರ್ ಬಂದುಬಿಟ್ಟು ಎಮುಲನ್ ಮಾಯ್ಶ್ಚರೈಸರ್. ಇದು ಡ್ರೈ ಸ್ಕಿನ್ ಅಂತೂ ಚೆನ್ನಾಗಿರುತ್ತೆ. ನಂದು ಮುಂಚೆ ಎಲ್ಲ ಸ್ಕಿನ್ ಎಲ್ಲ ಪೀಲ್ ಆಫ್ ಆಗ್ತಿತ್ತು, ಹೊರೆ ಥರ ಬರ್ತಿತ್ತು. ಸೊ ಇದಾಗ್ದಾಗಿಂದ ನನಗೆ ಸ್ವಲ್ಪ ಸಾಫ್ಟಾಗಿರುತ್ತೆ ಮತ್ತು ಹೆಲ್ದಿ ಅಂತ ಅನಿಸ್ತಿದೆ. ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಆಗಿದೆ. ಮತ್ತು ಪ್ಲಸ್ ಇವಾಗ ನೋಡ್ತಾ ಇರ್ಬೋದು ನನ್ನ ಔಟ್ಲುಕ್ ಹೇಗಿದೆ ಅಂತ ಹೇಳಿ. ಮತ್ತು ಇದು ನಾನು ಹಾಕ್ಕೊಂಡಿರೋ ಡ್ರೆಸ್ ಬಂದುಬಿಟ್ಟು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದು. ನಾನು ನಿಮಗೆ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನೀವು ನೋಡಿ. ಬಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ರೇಷ್ಮೆ ಕುರ್ತಿ ಅಂತ ಹೇಳ್ಬೋದು. ಇದು ದುಪ್ಪಟ್ಟ ನೀವೇ ನೋಡ್ತಾ ಇರ್ಬೋದು, ಒಳ್ಳೆ ಬೆಡ್ಶೀಟ್ ಇದ್ದಂಗಿದೆ. ಸೊ ತುಂಬಾ ಚೆನ್ನಾಗಿದೆ. ಈ ಬೆಡ್ಶೀಟ್ ಥರ ಇರೋ ವೇಲ್ನ ಹಾಕ್ಕೊಳ್ಳೋಕ್ಕೆ ಹೆಂಗೆ ಕ್ಯಾರಿ ಮಾಡ್ಬೇಕಂತ ಗೊತ್ತಿಲ್ಲ. ನಾನು ಯೂಶ್ವಲಿ ಕುರ್ತೀಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ಓನ್ಲಿ ಸಂಡೇಸ್ ಮಾತ್ರನೇ ಯೂಸ್ ಮಾಡೋದು. ಸೊ ನೀವು ಬ್ಯಾಕ್ಗ್ರೌಂಡೆಲ್ಲ ನೀವು ಇಗ್ನೋರ್ ಮಾಡಿ ದಯವಿಟ್ಟು. ಸೊ ಇವತ್ತು ಸಂಡಾಗಿರೋದ್ರಿಂದ ಮನೆ ಕ್ಲೀನಿಂಗ್ ಇನ್ನೂ ಏನೂ ಮಾಡಿಲ್ಲ. ಮತ್ತು ಇದು ನೀವು ನೋಡ್ತಾ ಇರ್ಬೋದು, ಇದು ನಮ್ಮ ಮಿನಿ ಗಾರ್ಡನ್. ಇದೆಲ್ಲ ನಮ್ಮಮ್ಮ ಸಾಕ್ತಾ ಇರೋ ಪ್ಲ್ಯಾಂಟ್ಸು, ಗಿಡಗಳು ಮತ್ತು ಮರಗಳು. ಇದಕ್ಕೆ ನಾನು ಒಂದು ತೊಟ್ಟು ನೀರು ಹಾಕಲ್ಲ, ಎಲ್ಲ ನಮ್ಮಮ್ಮನೇ ಹಾಕ್ಕೊತಾರೆ. ಸೊ ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ನಮ್ಮಮ್ಮ ಅಂತೂ ಇಷ್ಟಪಟ್ಟು ಬೆಳೆಸಿರುವಂಥ ಗಿಡಗಳು. ಸೊ ಇವಾಗ ನಾನು ಮನೆಯಿಂದ ಹೊರಡ್ತಾ ಇದ್ದೀನಿ. ಆಲ್ರೆಡಿ ಲೇಟ್ ಆಗಿದೆ, ಬೇಗ ಇಲ್ಲಿಂದ ಹೋಗೋಷ್ಟಿಗೆ ಒಂದು 5-10 ಮಿನಿಟ್ಸ್ ಆಗುತ್ತೆ ಚರ್ಚಿಗೆ ಹೋಗೋದಕ್ಕೆ. ಇದು ನಮ್ಮ ಚರ್ಚು. ಸೊ ನೋಡೋಣ ಬನ್ನಿ. ಈಗ ನಾನು ಚರ್ಚ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಡ್ರೆಸ್ಅಪ್ ಆಗಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳಾಗಿದೆ. ಸೊ ಆಲ್ರೆಡಿ ನಮ್ಮ ಅರ್ಧ ಕೆಲಸ ಮುಗಿಸಿದ್ರು. ಸೊ ನಾನು ಜಸ್ಟ್ ಒಂದು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ನಮ್ಮಮ್ಮ ನನಗೋಸ್ಕರ ವಾಂಗಿಬಾತ್ ಮಾಡಿದ್ರು. ಟೇಸ್ಟಿ ಅಂತೂ ಚೆನ್ನಾಗಿತ್ತು. ಸಂಡೇಸ್ ಯಾವತ್ತೂ ಅಷ್ಟೇ, ನನಗೆ ನಿದ್ದೆ ಮಾಡಿಲ್ಲ ಅಂದರೆ ಇರೋಕ್ಕಾಗೋದಿಲ್ಲ. ಒಂದು 2-3 ಅವರ್ಸ್ ಆದರೂ ನಿದ್ದೆ ಮಾಡಿ ರೆಸ್ಟ್ ಮಾಡಬೇಕು, ಅವಾಗೆ ನನಗೆ ಸಂಡೇ ಕಂಪ್ಲೀಟ್ ಅಂತ ಅನ್ಸೋದು. ಸಂಡೇಸು ನಾನು ಯಾವುದೇ ರೀತಿ ಪ್ಲ್ಯಾನ್ಸ್ ಇಟ್ಕೊಳ್ಳಲ್ಲ. ಎಲ್ಲೂ ಪ್ರೋಗ್ರಾಮ್ಸ್ ಆಗಲಿ, ಫಂಕ್ಷನ್ಸ್ಗಾಗಲಿ ಅಥವಾ ಫ್ರೆಂಡ್ಸ್ ಜೊತೆ ಔಟಿಂಗ್ ಆಗಲಿ ನಾನು ಯಾವುದೇ ರೀತಿ ಹೋಗೋದಿಲ್ಲ. ಸೊ ನಾನು ಸಂಡೇ ಅಂತ ಬಂದರೆ ಚರ್ಚು ಮತ್ತು ಮನೆಯಲ್ಲಿ ನಾನ್ ವೆಜ್ ಮಾಡ್ಕೊಂಡು ತಿಂದು ಮಲಗೋದು ಅಷ್ಟೇ ನನಗೆ ಗೊತ್ತಿರೋದು. ಸೊ ಎದ್ದಾದಮೇಲೆ ನಮ್ಮಮ್ಮ ನನಗೋಸ್ಕರ ಚಿಕನ್ ಮಾಡ್ತಿದ್ರು. ನನಗೆ ತುಂಬಾ ಖುಷಿಯಾಯಿತು. ಎದ್ದ ತಕ್ಷಣ ಚಿಕನ್ ಮಾಡಿದ್ದಾರೆ ಅಂತ ಗಮ್ಮಂತ ಸ್ಮೆಲ್ ಬರ್ತಿತ್ತು. ಹಂಗೆ ನಾನು ಈ ಮಹಾನಟಿ ಶೋನ ನೋಡಿಕೊಂಡು ತಿಂತಿದ್ದೆ ಊಟ. ನಮ್ಮಮ್ಮ ಬಂದುಬಿಟ್ಟು ಗೋಧಿ ಮುದ್ದೆ ಮಾಡೋಕ್ಕೆ ಹೇಳಿದ್ದೆ ನಾನು. ಸೊ ಅದಕ್ಕೋಸ್ಕರ ನನಗೋಸ್ಕರ ಗೋಧಿ ಮುದ್ದೆ ಮಾಡಿ ಚಿಕನ್ ಸಾಂಬಾರು ಮಾಡಿದರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ರಾಗಿ ಮುದ್ದೆಗಿಂತ ಗೋಧಿ ಮುದ್ದೆದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಈ ರೆಸಿಪಿ ಅಂತೂ. ಅದಾದಮೇಲೆ ಊಟ ಎಲ್ಲ ಮಾಡಾದ್ಮೇಲೆ ಮತ್ತೆ ಮಹಾನಟಿ ಆದಮೇಲೆ ಭರ್ಜರಿ ಬ್ಯಾಚುಲರ್ಸ್ ಈ ಥರ ಶೋಗಳನ್ನ ನೋಡಿಕೊಂಡು ನಾನು ಸಂಡೇನ ಈ ಥರ ಎಂಡ್ ಮಾಡ್ತೀನಿ. ಸೊ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.